ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಏನಾಗುತ್ತೆ ಇಲ್ಲಿ, ಯಾಕೆ ಭೂಮಿ ನಿಜವಾಗ್ಲೂ ಮನೆಗೆ ಬಂದಿದ್ದಾಳಾ ಅಥವಾ ಇದು ಕನಸ? ಮತ್ತು ಭೂಮಿ ಮತ್ತು ಅಜಿತ್ ವಿಷಯ ಸಂಗೀತಮ್ಮನಿಗೆ ಗೊತ್ತಾಯ್ತಾ? ದೇವಯಾನಿ ಎಷ್ಟು ಡ್ರಾಮಾ ಮಾಡ್ತಾಳೆ? ಹಾಗಾದರೆ ಭಾಗ್ಯಮ್ಮನ ಬಿಡುಗಡೆ ಮಾಡಿದ್ರ? ಭದ್ರ ಸತ್ಯ ಒಪ್ಕೊಂಡ? ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭದ್ರನ ಬಾಯಿ ಬಿಡಿಸ್ತಾರೆ. ಇಲ್ಲ ಇಲ್ಲ, ನನಗೆ ಸುಪಾರಿ ಕೊಟ್ಟಿರೋದು ಒಬ್ಬ ಗಂಡಸು ಅಂತ ಹೇಳ್ಬಿಡ್ತಾನೆ ಈ ಭದ್ರ. ಹೇಳಿದ ತಕ್ಷಣ ದೇವಯಾನಿದಳು, ನೋಡಿದ್ರ ಬಾವ ಅನ್ಯಾಯವಾಗಿ ಇವನು ನನ್ನನ್ನು ಅರೆಸ್ಟ್ ಮಾಡ್ದ, ನನ್ನ ಮಾನ ಮರ್ಯಾದೆಲ್ಲ ಹರಾಜಾಗ್ತಾ. ಬಾಬಾ ಅವಳೆಷ್ಟು ಚೀರ್ತಾಳೆ ದೇವಯಾನಿ ಅಂತ ಅಂದರೆ, ದೇವಯಾನಿ ಕಂಟ್ರೋಲ್ ಮಾಡ್ಕೋ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಆಯಿತು ಅಜಿತ್ ಸುಮ್ಮನೆ ಯಾವುದೂ ಮಾಡೋನಲ್ಲ, ಅವನಿಗೆ ಅನುಮಾನ ಬಂದಿದೆ, ಒಬ್ಬ ಪೊಲೀಸ್ ಆಫೀಸರ್ ಆಗಿ ಏನು ಮಾಡಬೇಕು ಅದು ಮಾಡಿದ್ದಾನೆ, ನೀನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋ ಅಂತ ಹೇಳ್ತಾರೆ. ಇಲ್ಲ ಬಾವ, ನನ್ನ ಮಾನ ಮರ್ಯಾದೆ ನನ್ನ ಎಲ್ಲ ಸರ್ವನಾಶ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಹಿಂಗೆ ಈ ಡ್ರಾಮಾ ಕ್ರಿಯೇಟ್ ಮಾಡ್ತಾಳೆ. ಒಟ್ಟಿನಲ್ಲಿ ಶಾರದಕ್ಕನ್ನು ನಾನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿಲ್ಲ, ಅದನ್ನು ಮಾಡಿರೋದು ಒಬ್ಬ ಗಂಡಸು, ಯಾಕೆ ಏನು ಅಂತ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಒಟ್ಟಿನಲ್ಲಿ ತನ್ನ ಬಚಾವಾಗ್ತಾಳೆ. ಬಾ ನೀನು ಕೂತ್ಕೋ ಅಂತ ಅವಳನ್ನು ಕೂರಿಸ್ತಾರೆ. ಆಮೇಲೆ ಭದ್ರನ ಕೇಳ್ತಾರೆ. ಭದ್ರನ ಕೇಳಿದಾಗ, ನಿಜ ಹೇಳು, ಯಾಕೆ ನೀನು ಶಾರದತ್ತಿನ ಕೊಲೆ ಮಾಡೋಕೆ ನೋಡಿದೆ ಅಂದಾಗ, ಹೇಳಿದ್ನಲ್ಲ ಸರ್, ಒಬ್ಬ ಗಂಡಸು ನನಗೆ ದುಡ್ಡು ಕೊಟ್ಟ, ಹಿಂಗೆ ಮಾಡು ಅಂತ ಹೇಳಿದೆ, ನಾನು ಮಾಡಿದೆ ಅಷ್ಟೇ ಅಂದಾಗ ಶ್ರವಣ ಅಂತಲಲ್ಲಿ ಹುಳ ಬಿಡ್ತಾರೆ. ಶ್ರವಣಿಗೆ ಹೇಳ್ತಾರೆ, ನೋಡು ಅಜಿತ್, ಆ ಗಂಡಸು ಯಾರು ಅಂತ ನನಗೆ ಗೊತ್ತಾಗಬೇಕು. ನನ್ನ ಶಾರದಾ ಮೇಲೆ ಯಾಕೆ ಅವನಿಗೆ ಅಷ್ಟು ದ್ವೇಷ, ಯಾಕೆ ಇದೆಲ್ಲ ಆಗಿರೋದು, ಈ ವಿಷಯ ನನಗೆ ಗೊತ್ತಾಗಲೇಬೇಕು ಅಂದಾಗ, ಸರಿ ಮವ ಅದೇನು ಅಂತ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಸರಿ, ಅತ್ತೆನ ಇದು ಮಾಡೋಕ್ಕೆ ಹೋದೆ, ಸರಿ ಸೂಟ್ ಮಾಡೋಕ್ಕೆ ಹೋದೆ, ಯಾರೋ ಕೊಟ್ಟರು ಅಂತ. ಇದು ವೀರಣ್ಣನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಾರೆ. ವೀರಣ್ಣನ? ಇಲ್ಲ ಸರ್, ನನಗೆ ಗೊತ್ತಿಲ್ಲ, ಅವನು ಯಾರು ಅಂತಲೇ ಗೊತ್ತಿಲ್ಲ. ವೀರಣ್ಣನ? ಅವ್ರಿಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಸುಳ್ಳು ಹೇಳ್ಬೇಡ ಭದ್ರ, ನೋಡು ನನ್ನ ಹತ್ರ ಎವಿಡೆನ್ಸ್ ಇದೆ, ನಾನು ಮಾತಾಡಲ್ಲ ಅಂದಾಗ ದೇವಯಾನಿ ಎರಡು ಕಣ್ಣು ಬಿಟ್ಕೊಂಡು ಹಿಂಗೆ ನೋಡ್ತಾ ಇರ್ತಾಳೆ. ಅಲ್ಲ, ಈ ಪೊಲೀಸ್ ಸ್ಟೇಷನಲ್ಲಿ ಇನ್ಫಾರ್ಮೇಷನ್ ತಿಳ್ಕೊಬೇಕಾದ್ರೆ, ಕೈದಿಯಿಂದ ಸತ್ಯ ಬಾಯಿ ಹೊರಗೆ ಬಿಡಿಸ್ಬೇಕಾದ್ರೆ ದೇವಯಾನಿ ಇರೋ ಅವಶ್ಯಕತೆ ಇದೆಯಾ? ಇದೇನೋ ಅಪ್ಪ ಒಂಥರ ಅನಿಸ್ತಾ ಇದೆ. ಅವಳಲ್ಲೇ ಇರ್ತಾಳೆ. ಇಲ್ಲ ಅಂತಾನೆ. ನೋಡು, ನನಗೆ ಅಲ್ಲೊಬ್ಬನು ಫೋಟೋಗ್ರಾಫರ್ ಬಂದಿದ್ದೆ ಅಲ್ಲಿ ಫೋಟೋ ಹಿಡಿಯೋಕ್ಕೆ ಅಂತ. ಅವನೆಲ್ಲ ನಿನ್ನ ಒಂದು ಹಾವಭಾವ ನೋಡಿ ಅಲ್ಲಿ ಯಾಕೆ ಓಡಾಡ್ತಿದ್ದೆ ಅನ್ನೋ ಕಾರಣಕ್ಕೋಸ್ಕರ ಅವನ ವಿಡಿಯೋನ ಶೂಟ್ ಮಾಡಿದ್ದಾನೆ. ಅಲ್ಲಿ ನೀನು ಅನುಮಾನಾಸ್ಪದವಾಗಿ ಓಡಾಡ್ತಿದ್ದೆ, ಆಮೇಲೆ ಹೊರಗಡೆ ಹೋಗಿದೆಯಾ, ಡೋರ್ ಹಾಕಿದೆಯಾ, ಕಿಟಕಿ ಎಲ್ಲ ಮುಚ್ಚಿದೆಯಾ, ಆಮೇಲೆ ವೀರಣ್ಣನ ಸಾಯಿಸಿದೆಯಾ, ನಿಜ ಹೇಳು ಅಂತ ಹೇಳಿದ ತಕ್ಷಣ, ಹೌದು ಸರ್, ನಾನೇ ಸಾಯಿಸಿರೋದು. ಯಾಕೆ ಸಾಯಿಸಿದೆ? ದುಡ್ಡಿಲ್ಲ, ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಅವ್ರ ಮೇಲೆ ಯಾಕೆ ನಿನಗೆ ಸೇಡು ಅಂದಾಗ ಸುಳ್ಳು ಹೇಳ್ತಾನೆ. ಭೂಮಿ ಮೇಲೆ ಹಾಕ್ಬಿಡ್ತಾನೆ. ನನಗೆ ವೀರಣ್ಣನ ಮಗಳು ಭೂಮಿ ಅಂದರೆ ಮೊದಲಿಂದ ತುಂಬ ಇಷ್ಟ. ಒಂದಿನ ಕುಡಿಯೋಕ್ಕೆ ಅಂತ ಕರ್ಕೊಂಡೋದೆ ಬಾರಲ್ಲಿ, ಅವನಿಗೆ ಕುಡಿಸ್ಬಿಟ್ಟು ನಿಮ್ಮ ಮಗಳು ಅಂದರೆ ನನಗೆ ತುಂಬ ಇಷ್ಟ, ನಿಮ್ಮ ಮಗಳು ಭೂಮಿನ ನನಗೆ ಮದುವೆ ಮಾಡಿಕೊಡಿ ಅಂತ ಹೇಳಿದೆ. ಆಗ ಅವನದು ಒಪ್ಪಲಿಲ್ಲ. ಅದಕ್ಕೆ ಅವನ ಸುಮ್ಮನೆ ಬಿಟ್ಬಿಡ್ತಿದ್ದೆ, ಕೊಡಲ್ಲ ಅಂತ ಹೇಳಿಬಿಟ್ರೆ, ಬಾರಲ್ಲಿ ನನ್ನ ಮೇಲೆ ತುಂಬ ಎಗರಾಡ್ದ, ಅದಕ್ಕೆ ಅವನ ಮುಗಿಸ್ಬಿಟ್ಟೆ ಅಂತ ಸುಳ್ಳು ಹೇಳ್ತೇನೆ. ನಿಜ ಹೇಳ್ತಿದ್ಯಾ ನೀನು ಅಂದಾಗ, ಹೌದು ಇಷ್ಟೇ, ಅವ್ನ ಮಗಳಿಗೋಸ್ಕರನೇ ಅವನನ್ನು ಮುಗಿಸಿರೋದು. ಅವನು ನನ್ನ ಮೇಲೆ ಕೈ ಮಾಡಿಬಿಟ್ಟ ಸರ್, ನನ್ನ ಕಪಾಳಕ್ಕೆ ಹೊಡೆದ್ಬಿಟ್ಟ, ಅದಕ್ಕೆ ಅವನನ್ನು ಎತ್ಬಿಟ್ಟೆ ಅಂತ ಇಷ್ಟು ಈಜಿಯಾಗಿ ಹೇಳ್ತಾನೆ. ಅಂತಂದರೆ ಏನಪ್ಪ ಅಂತಂದರೆ, ಒಂದು ಗುಟಕ್ಕಂತ ನೀರು ಕುಡ್ದಂಗೆ ನಮ್ಮನ್ನ ಪಟ್ ಅಂತ ಹೇಳ್ಬಿಡ್ತಾನೆ. ಹೇಳಿದ ತಕ್ಷಣ, ನೋಡು, ಹಿಂದೆ ಕೂಡ ಇದೇ ರೀತಿ ಸುಳ್ಳು ಹೇಳಿ ತಪ್ಪಿಸ್ಕೊಂಡಿದ್ಯಾ, ಈ ಸಾರಿ ನೀನು ತಪ್ಪಿಸ್ಕೊಳ್ಳಂಗಿಲ್ಲ, ಈ ವಿಷಯನ ನೀನು ಕೋರ್ಟಲ್ಲಿ ಹೇಳ್ತೀಯಾ, ಹಾಗಾದರೆ ಭಾಗ್ಯಮ್ಮ ವೀರಣ್ಣನ ಕೊಲೆ ಮಾಡಿಲ್ಲ ಅಂತಂದಾಗ, ಇಲ್ಲ ಸರ್, ನಾನೇ ಮಾಡಿರೋದು ಅಂತ ಭದ್ರ ಒಪ್ಕೊಂಡ ತಕ್ಷಣ, ಹಾಗಾದರೆ ನೀನು ನಿಜ ಹೇಳ್ತೀಯ ತಾನೆ, ಈ ವಿಷಯನ ಕೋರ್ಟಲ್ಲಿ ಹೇಳ್ತೀಯ ತಾನೆ ನಾಳೆ ಅಂದಾಗ, ಖಂಡಿತ ಹೇಳ್ತೀನಿ ಸರ್ ಅಂದ ತಕ್ಷಣ, ನೋಡು, ನಿನಗೆ ಶಿಕ್ಷೆ ಕಡಿಮೆ ಆಗುತ್ತೆ ಸತ್ಯ ಹೇಳಿದರೆ, ಇನ್ನು ಮುಂದೆ ನಿನ್ನನ್ನು ಯಾರು ಬಚಾವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ದೇವಯಾನಿ ಕಡೆ ನೋಡಿಕೊಂಡು ಹೇಳ್ತಾನೆ. ಈ ಭದ್ರ ನೋಡಿದ್ರೆ ಒಂದು ಸಣ್ಣದಾಗಿ ಸ್ಮೈಲ್ ಕೊಡ್ತಾನೆ ರೀ. ಅಲ್ಲಿ ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನೋ ದೇವರೇ ಬಲ್ಲ. ಸೊ ಈಗಾಗುತ್ತೆ. ಈ ಕಡೆ ಮತ್ತೇನಾಗುತ್ತೆ ಅಂತಂದರೆ, ಭಾಗ್ಯಮ್ಮನ ಬಿಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಲ್ಲಿ ಭೂಮಿ ನೋಡಿದ್ರೆ ಸಾಹೇಬ್ರು ಈ ಥರನಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಮತ್ತೆ ಒಂದು ಪಟ್ ಅಂತ ಹೇಳಿ ಮನೆಗೆ ಬರ್ತಾಳೆ. ನನಗೆ ಬಳ್ಳಾರಿಗೆ ಅಪಾಯಿಂಟ್ ಆಗಿದೆ ಅಂತ ಎಲ್ಲ ಹೇಳ್ತಾಳೆ. ಲೆಟ್ರ್ ತೋರಿಸ್ತಾಳೆ. ಇಬ್ಬರು ಮಾತಾಡ್ತಾರೆ. ಕ್ಯಾಬ್ ಕಾಯ್ತಾ ಇದ್ದೀನಿ, ಹೊರಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಅಲ್ಲಿ ನಮ್ಮ ಸಂಗೀತಮ್ಮನ ಎಂಟ್ರಿ ಕೂಡ ಆಗುತ್ತೆ. ಸಂಗೀತಮ್ಮನ ನೋಡಿ ಭೂಮಿ ಕೂಡ ಶಾಕ್ ಆಗ್ತಾಳೆ, ಅಜಿತ್ ಕೂಡ ಶಾಕ್ ಆಗ್ತಾನೆ. ಆ ವಿಷಯ ಏನಾಗುತ್ತೆ, ಭೂಮಿ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕಂತೂ ಇಷ್ಟ ಆಗಿದೆ. ಹಾಗಾದರೆ ಭಾಗ್ಯಮ್ಮ ಬಿಡುಗಡೆ ಆಗ್ತಾಳೆ? ಭಾಗ್ಯಮ್ಮನ ಅಜಿತ್ ಸಾಹೇಬರು ಬಿಡುಗಡೆ ಮಾಡ್ತಾರೆ? ಭಾಗ್ಯಮ್ಮನ ಬಿಡುಗಡೆ ಮಾಡಿದಕ್ಕೋಸ್ಕರ ಭೂಮಿ ಏನಾದರೂ ಸಾಹೇಬ್ರನ್ನ ಮತ್ತೆ ಒಪ್ಕೋತಾಳ? ಇವರಿಬ್ಬರು ಒಂದಾಗ್ತಾರ? ನೋಡೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.